ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಡಿಐಜಿಪಿ ರವಿ ಚೆನ್ನಣ್ಣವರ್ ಹುಟ್ಟುಹಬ್ಬ ಆಚರಣೆ. ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿವಿಧ ಕಾರ್ಯಕ್ರಮ. ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುರುವಾರ ರವಿ ಚೆನ್ನಣ್ಣವರ ಅಭಿಮಾನಿಗಳು ಕರ್ನಾಟಕ ಸಿಂಗಂ ಖ್ಯಾತಿಯ ಡಿಐಜಿಪಿ ರವಿ ಚೆನ್ನಣ್ಣವರ್ 41ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗದ್ದುಗೆಗೆ ವಿಶೇಷ ಪೂಜೆ, ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ನರಸಾಪುರ ಗ್ರಾಮದ ಎಚ್ಪಿಎಸ್ ಶಾಲೆಯ ವಿದ್ಯಾರ್ಥಿಗಳಾದ ಪ್ರೀತಿ ಹಡಪದ್ ಹಾಗೂ ಸಂಜನಾ ಸವದತ್ತಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ರಾಮಣ್ಣ ಫಲದೊಡ್ಡಿ, ಕೃಷ್ಣ ದೇಶಪಾಂಡೆ, ಡಿಎಸ್ ತಳವಾರ್, ಅನಿಲ್ ಸಿದ್ದಮನಹಳ್ಳಿ, ಶಾಂತಕುಮಾರ್ ಸುರ್ಪುರ್, ಡಾ ಲಕ್ಷ್ಮಣ್ ಪೂಜಾರ್, ಶ್ರೀಕಾಂತ್ ಪೂಜಾರ್, ಲೋಕೇಶ್ ಮಲ್ಲಿಗವಾಡ್, ಅಪ್ಪಣ್ಣ ಗುಗ್ರಿ, ಮುತ್ತಪ್ಪ ಮೇಘನಮನಿ, ಶರಣಪ್ಪ ಸಂದಿಗೋಡ್, ಅಮರೇಶ್ ಬಳ್ಳಾರಿ, ಕೃಷ್ಣ ಸುರಣಗಿ, ಪ್ರಶಾಂತ್ ಭೀಮನಗೌಡ, ಹುಸೇನ್ ಸಾಬ್ ಹಲಗೇರಿ, ಈರಪ್ಪ ಬಿಂಗಿ, ಮಹಾಂತೇಶ ಹಾದಿಮನಿ, ಆನಂದ್ ಕೊರ್ಲಹಳ್ಳಿ, ರವಿ ಚೆನ್ನಣ್ಣವರ ಅಭಿಮಾನಿಗಳು ಇದ್ದರು. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್ ಗದಗ್. ಸಚ್ಚಿ ಸಂವತ್ಸರಾನ ಮಧ್ಯೆ ಶ್ರೀಮಂತಪ ಶ್ರೀ ಶಾಲಿವಾಸಕ್ಕೆ 1948ನೇ ಪರಭಾವ ಸಂವತ್ಸರೆ ಆಷಾಢ ಮಾಸೆ ಶುಕ್ಲ ಪಕ್ಷೆ ಶ್ರೀ ರವಿ ಚೆನ್ನಣ್ಣವರ ಇವರ 41ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕ್ಷೇಮ ಧೈರ್ಯಜಯ ಆಯುರಾರೋಗ್ಯ ಮಹಾದೇಶ್ವರ ಸಿದ್ಧರಾಗಾಮಿ ಸಮಾನಾರ್ಥಂ ಶ್ರೀ ಪರಮ ಪೂಜಾ ವಿಠ್ಠಲಾಜಕವಿ ಶಿವಯೋಗರ. ಈ ರಾಜ್ಯದಲ್ಲಿ 200ಕ್ಕೂ ಹೆಚ್ಚು IPS ಆಫೀಸರ್ಗಳು ಈ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಭಾರತದ ಪೊಲೀಸ್ ಸೇವೆಗೆ ಸೇರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಯ ನಿಲಗುಂದ ಗ್ರಾಮದಲ್ಲಿ ಜನಿಸಿರುವಂತಹ ರವಿ ಡಿ ಚೆನ್ನಣ್ಣವರವರು ತಮ್ಮ 23ನೇ ವಯಸ್ಸಿನಲ್ಲೇ ಅಖಿಲ ಭಾರತೀಯ ಸೇವೆಯ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಸುಮಾರು 18 ವರ್ಷಗಳಿಂದ ಈ ರಾಜ್ಯದಲ್ಲಿ IPS ಆಫೀಸರ್ ಆಗಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಲ್ಲಿಸಿರುವಂತಹ ಎಲ್ಲ ಹುದ್ದೆಗಳಲ್ಲೂ ಕೂಡ ಈ ರಾಜ್ಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಬೆಂಚ್ ಮಾರ್ಕನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಕ್ರೈಮ್ ಡಿಟೆಕ್ಷನ್ ಇರ್ಬೋದು, ಅವರ ಕಾನೂನು ಸುವ್ಯವಸ್ಥೆ ಇರ್ಬೋದು, ಅವರ ಜನಸ್ಪಂದನ ಕಾರ್ಯಕ್ರಮ ಇರ್ಬೋದು, ಅವರ ಸಮಾಜ ಉಪಯೋಗಿಯಾಗಿರುವಂಥ 10 ಹಲವು ಸಮಾಜಮುಖಿ ಕೆಲಸಗಳಾಗಿರ್ಬೋದು. ಈ ಮೂಲಕ ಈ ನಾಡಿನಲ್ಲೇ ಕರುನಾಡ ಸಿಂಗಂ ಎಂದೇ ಖ್ಯಾತಿಯನ್ನು ಗಳಿಸಿರುವಂತಹ ಈ ಮಣ್ಣಿನ ಮಗನ ವಿಶೇಷ ದಿನವನ್ನು ಗದಗ ಜಿಲ್ಲೆಯ ಅಭಿಮಾನಿ ಬಳಗದವರು ಸೇರಿಕೊಂಡು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಬಂದಂತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆ, ಜೊತೆಗೆ ನರಸಾಪುರ ಶಾಲೆಯ 2 ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಓದಿಸುವಂತಹ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಜೊತೆಗೆ ಹಲವಾರು ವಿದ್ಯಾರ್ಥಿಗಳಿಗೆ ಧಾರವಾಡದ ಭರವಸೆ ಕೋಚಿಂಗ್ ತರಬೇತಿಯಲ್ಲಿ ಉಚಿತವಾಗಿರ್ತಕ್ಕಂಥ ಕೋಚಿಂಗ್ ತರಬೇತಿಯನ್ನು ಕೊಡೋದ್ರ ಮೂಲಕ ಈಗಾಗಲೇ ಕಳೆದ ಸಾಲಿನಲ್ಲಿ ಸುಮಾರು 600 ವಿದ್ಯಾರ್ಥಿಗಳಿಗೆ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡಲಾಗಿದೆ. ಈ ಬಾರಿ ಕೂಡ ಕೊಡ್ತಾ ಇದ್ದಾರೆ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ರವಿ ಡಿ ಚೆನ್ನಣ್ಣವರ ಸಾಹೇಬರ ಜನ್ಮದಿನಾಚರಣೆ ಅಂಗವಾಗಿ ಅವರ ಅಭಿಮಾನಿ ಬಳಗ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದೆ. ಈ ವರ್ಷವೂ ಕೂಡ ಆಚರಿಸ್ತಾ ಇದ್ದೇವೆ. ಅವರಿಗೆ ಭಗವಂತ 100 ಕಾಲ ಆರೋಗ್ಯ, ಆಯುಷ್ಯು, ಈ ಕರುನಾಡನ್ನು ಸೇವೆ ಮಾಡ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಅವರಿಗೆ ಪ್ರಾಪ್ತಿಯಾಗಲಿ ಅಂಥೇಳಿ ಈ ಜಿಲ್ಲೆಯ ಎಲ್ಲ ಅಭಿಮಾನಿ ಬಳಗದ ಪರವಾಗಿ ಅವರಿಗೆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ದಿನಕ್ಕೆ ಮತ್ತೊಮ್ಮೆ ವಿಶೇಷ
ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದ. ವೀರೇಶ್ ವಾಲ್ಮೀಕಿ, ಶಿಕ್ಷಕರು, HPS ನರಸಾಪುರ ಶಾಲೆ. ರವಿ ಜಿ ಚೆನ್ನಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಗದಗ ಪುಣ್ಯಾಶ್ರಮದಲ್ಲಿ ಅವರ ಅಭಿಮಾನಿಗಳು ಇವತ್ತು ಅವರ 40ನೇ ಹುಟ್ಟುಹಬ್ಬವನ್ನು ಆಚರಿಸಿದರು. ಅವರಿಗೆ 3 ಜನರಲ್ಲಿ ಪುಟ್ಟರಾಜ ಗವಾಯಿಗಳು ಇನ್ನೂ ಹೆಚ್ಚಿನ ಹುದ್ದೆಯಲ್ಲಿ ಹೋಗಲಿಕ್ಕೆ ಅಂತ ಆಶೀರ್ವಾದ ಮಾಡಲಿ ಅಂತೇಳಿ ಅವರ ಅಭಿಮಾನಿಗಳ ಪರವಾಗಿ ಕೇಳ್ಕೊಳ್ತೇವೆ. ನಿಮ್ಮ ಹೆಸರು? ಕೃಷ್ಣ ದೇಶಪಾಂಡೆ. ಇರಬೇಕು, ಕೊಟ್ಟಂತ ದಾನ ಗುಪ್ತವಾಗಿರಬೇಕು. ನಮ್ಮ ಮನಸ್ಸು ಒಬ್ಬರ ಮನಸ್ಸನ್ನು ನೋವು ಮಾಡೋಂತಿರ್ಬೇಕು. ಅವನೇ ನಿಜವಾದ ಮಾನವ. ಇವತ್ತು ಶತಮಾನ ಕೋಟಿಯಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಡಿ ಚೆನ್ನಣ್ಣನವರು ಇವತ್ತು 41ನೇ ಹುಟ್ಟುಹಬ್ಬ ಅಂಗವಾಗಿ ಈ ಪುಟ್ಟರಾಜ ಮಠದಲ್ಲಿ ಅಂಧ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ದಾಸೋಹ ಪ್ರತಿ ವರ್ಷ ಮಾಡ್ದಂತ ಬಂದಿದ್ದಾರೆ. ಅವರ ಇವತ್ತು ಮಾಡಿದಂಥ ಕಾರ್ಯ ದೊಡ್ಡ ಸಾಹಸ ಗತಿದೇವಾಗಿದೆ. ಆದ್ದರಿಂದ ಡಿ ರವಿಚಂದ್ರನವರು ಇನ್ನೂ ನಮ್ಮ ಸಮಾಜವನ್ನು ಉತ್ತರೋತ್ತರಕ್ಕೆ ಬೆಳೀಲಿ ಅಂತ ಹಾರೈಸಿ ಈ ಪುಟ್ಟರಾಜ ಗವಾಯಿಗಳವರ ಆಶೀರ್ವಾದ ಇರಲಿ ಮತ್ತು ಅವ್ರಿಗೇನೋ ಅಡೆತಡೆ ಬಂದರೂ ನಮ್ಮ ಸಮಾಜದಿಂದ ಬೆನ್ನಟ್ಟಿ ಅವರಿಗೆ ಶಾಶ್ವತವಾಗಿ ಇವತ್ತು ಅವರಿಗೆ ಸಹಾಯ ಮಾಡೋಕ್ಕಂತ ನಮ್ಮ ಅನಿಸಿಕೆ ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೂರ್ತಿ ಹೆಸರು? ರಾಮಣ್ಣ ಜಿ ಪಲ್ದೊಡ್ಡಿ. ಸರ್ ಹೇಳಿ. 41ನೇ ವಯಸ್ಸಿನ ಹುಟ್ಟುಹಬ್ಬದ ರವಿಚಂದ್ರಣ್ಣ ಸಾಹೇಬರಿಗೆ ಶುಭಾಶಯಗಳನ್ನು ಹೇಳ್ತಾ, ಅವರು ನನ್ನ ತಿಳಿದಂಗೆ ಹುಬ್ಬಳ್ಳಿಯಲ್ಲಿ ಗೌರಿ ಶಂಕರ್ ಹೋಟೆಲ್ ಹಾಸ್ಟೆಲ್ನಲ್ಲಿ ಇದ್ದಾಗ ನಾನು ಅಲ್ಲಿ ಹಾಸ್ಟೆಲಿಗೆ ಒಂದು ಸಭೆಗೆ ಹೋಗಿದ್ದೆ. ಅವತ್ತು ಅವರು ಆ ಹಾಸ್ಟೆಲ್ನಲ್ಲಿ ಇದ್ದರು. ಆ ಹಾಸ್ಟೆಲಿಗೆ ಅವತ್ತು ನಾನು 2 ಲಕ್ಷ ಹಾಸ್ಟೆಲ್ಗೆ ದೇಣಿಗೆಯಾಗಿ ಕೊಟ್ಟು ಬಂದೆ. ಆ ಹಾಸ್ಟೆಲ್ನಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿ ರವಿಚಂದ್ರಣ್ಣವರು ಈ ಮಟ್ಟಕ್ಕೆ ಹೋಗ್ಕಣ ಅಂತೇಳಿ ಯಾರೂ ಅಂದ್ಕೊಂಡಿರಲಿಲ್ಲ. ಅಂಥದ್ದು ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿ ಒಂದು ದೊಡ್ಡ IPS ಅಧಿಕಾರಿಯಾಗಿ ಇಷ್ಟೊಂದು ದೊಡ್ಡದಾಗಿ ಬೆಳೆದಿರೋದ್ರಿಂದ ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಇಂಥವ್ರು ಇನ್ನೂ ಹೆಚ್ಚಿನ ಹುದ್ದೆಗೆ ಹೋಗಲಿ ಅಂತೇಳಿ ಆ ಪುಟ್ಟರಾಜ ಗವಾಯಿಗಳಂತೇಳಿ ನಾವು ಆಶೀರ್ವಾದವನ್ನು ಕೇಳ್ತಾ, ಇನ್ನೂ ಮುಂದೆ ದೊಡ್ಡ ಅಧಿಕಾರಿ ಆಗಲಿ ಅಂತೇಳಿ ಇಡೀ ಕರ್ನಾಟಕದ ಹೆಡ್ ಆಗ್ತಾರಂತ ನಮ್ಮ ಅನಿಸಿಕೆ ಇದೆ. ಆಗಬಹುದು ಇವತ್ತು ಈ ಮಠದಲ್ಲಿ ಅಂತ ಹೇಳ್ತೀನಿ. ಇಡೀ ಪೊಲೀಸ್ ಇಲಾಖೆಯಲ್ಲಿ ಅವರು ಹೆಡ್ ಆಗುವಂಥ ಕಾಲ ಮುಂದೆ ಬರ್ತದೆ. ಅವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಇವತ್ತಿನ ದಿವಸ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ.